Hey everyone, you're watching News Insights. ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳು ಹೊರದೇಶಗಳಲ್ಲೂ ಕೂಡ USA, ಆಸ್ಟ್ರೇಲಿಯಾ ಎಲ್ಲ ಕಡೆ ನಾವು ಕನ್ನಡದ ಕಾನ್ಸರ್ಟ್ಸನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ. ಈ 5ನೇ ತಾರೀಕು ಬರೋ ಶನಿವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ 22-23 ವಾದ್ಯಗಳ ಒಂದು ಸಮೂಹದೊಂದಿಗೆ ನಾವು ಒಂದು ಗ್ರ್ಯಾಂಡ್ ಕಾನ್ಸರ್ಟನ್ನು ಮಾಡ್ತಾ ಇದ್ದೀವಿ. ವೈಲಿನ್ಗಳನ್ನು ಒಳಗೊಂಡು, ಇನ್ಫ್ಯಾಕ್ಟ್ ಈ ವೈಲಿನ್ಸ್ನೆಲ್ಲ ಸಾಮಾನ್ಯ ನೀವು ಚಲನಚಿತ್ರ ಕಾರ್ಯಕ್ರಮಗಳಲ್ಲಿ ಬಳಸ್ಕೊಂಡು ನೋಡ್ತೀವಿ. ಇಷ್ಟೊಂದು ದೊಡ್ಡ ಆನ್ಸೆಂಬಲ್ ಜೊತೆಗೆ ಕಾರ್ಯಕ್ರಮವನ್ನು ಸುಗಮ ಸಂಗೀತದಲ್ಲಿ ಬಹಳ ವರ್ಷಗಳಾಗಿತ್ತು. ನಮ್ಮ ಡಾಕ್ಟರ್ ಸಿ ಯಶವಂತ್ ಸರ್ ಇದ್ದಾಗ ಇಂಥ ಕಾನ್ಸರ್ಟ್ಸ್ ಆಗಿತ್ತು. ಅದಾದ ನಂತರ ನಮ್ಮದೇ ಆದ ಒಂದು ಸುಗಮ ಸಂಗೀತ ಪರಿಷತ್ ಆಗಿರ್ಬೋದು ಅಥವಾ ಬೇರೆ ಸಂಸ್ಥೆಗಳಿಂದ ಅನೇಕ ಗಾಯಕರನ್ನೆಲ್ಲ ಒಟ್ಟುಗೂಡಿಸಿ ಹಾಡಿರುವಂಥ ಅನೇಕ ಕಾರ್ಯಕ್ರಮಗಳ ಮತ್ತು ಗ್ರ್ಯಾಂಡ್ ಕಾನ್ಸರ್ಟ್ ಆನ್ಸೆಂಬಲ್ ಜೊತೆಗೆ ಮಾಡುವಂಥ ಕಾನ್ಸರ್ಟು ಪ್ರಾಬಬ್ಲಿ ಕನ್ನಡವೇ ಸತ್ಯ 2005 ಮತ್ತು ಅದಾದ ನಂತರ ಮುಂಬೈಯಲ್ಲಿ ಸಿ ಶೋ ಆದ ನಂತರ ನಾವು ಒಂದು ಅದೇ ಒಂದು ಥಾಟ್ ಪ್ರಾಸೆಸ್ ಒಂದಿಗೆ ಪರಿಕಲ್ಪನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ನಾನು ಮತ್ತು ಪ್ರದೀಪ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಸುಪ್ರಸಿದ್ಧ ಗಾಯಕಿಯವರು ಎಂ ಡಿ ಪಲ್ಲವಿ ಅವರು ನಮ್ಮ ಜೊತೆಗೆ ಹಾಡ್ತಿದ್ದಾರೆ. ಅದರ ಜೊತೆಗೆ ಅವರು ಪ್ರದೀಪ್ ಅಂತ ಅವರು ಕೂಡ ಹಾಡ್ತಿದ್ದಾರೆ. ವೆರಿ ರಿನೌಂಡ್ ಕೀಬೋರ್ಡ್ ಪ್ಲೇಯರ್ ಮತ್ತು ಸಂಗೀತ ನಿರ್ದೇಶಕರು. ಹಾಗೆ ನಗರ ಕೃಷ್ಣ ಉಡುಪ ಅವರು ನೀವು ಎಲ್ಲ ಕಾರ್ಯಕ್ರಮಗಳಲ್ಲೂ ನೋಡಿರ್ತೀವಿ. ಕೀಬೋರ್ಡ್ ಸಾಥಿಯಲ್ಲಿ ಮತ್ತು ಸಂಗೀತ ನಿರ್ದೇಶಕರು. ಅವರು ಸುಮಾರು 30 ವರ್ಷಗಳಿಗೆ ಅಧಿಕವಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಎಷ್ಟೋ ಸೀರೀಸ್ ನಮಗೆ ಮುಗಿಸಿದ್ದಾರೆ ಮತ್ತು ಅವ್ರದ್ದೇ ಆದ ಒಂದು ಆಲ್ಬಮ್ಸನ್ನು ರೆಕಾರ್ಡ್ ಮಾಡಿದ್ದಾರೆ. ಸೊ ಅವರು ನಮಗೆ ಈ ಒಂದು ವಾದ್ಯ ಪರಿಕರಗಳ ಒಂದು ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಈ ವಾದ್ಯ ಆನ್ಸೆಂಬಲ್ನ ಅರೇಂಜ್ ಮಾಡಿದ್ದು ನಗರ ಕೃಷ್ಣ ಅವರು. ಹಾಗೆ ನಮ್ಮ ಜೊತೆಯಲ್ಲಿ ನಿಮ್ಮ ಮಾಧ್ಯಮದವರೇ ಆದ ಶ್ರೀ ರಾಘವೇಂದ್ರ ಕಾಂಚನ್, ನಿಮಗೆಲ್ಲರಿಗೂ ಚಿರಪರಿಚಿತರು. ಅವರ ಪರಿಚಯ ಏನು ಬೇಕು. ರಾಘವೇಂದ್ರ ಕಾಂಚನ್ ಅವರು ಇದರ ಒಂದು ನಿರೂಪಣೆಯ ಸಾಹಿತ್ಯವನ್ನು ವಹಿಸುತ್ತಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಆತ್ಮೀಯವಾಗಿ ಸ್ವಾಗತ.